ಯುದ್ಧದ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಒಂದು ವಾರ 15 ದಿನಗಳಿಂದ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರಿಗೆ ಆಟೋ LPG ಸಿಗದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇರುವಂತದ್ದು. ಸದ್ಯ ನಾನೀಗ ಸೀತಾ ಸರ್ಕಲ್ ನಲ್ಲಿರುವಂತಹ ಪ್ರೊಫೈಲ್ ಗ್ಯಾಸ್ ಬಂಕ್ ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗಿನ ಜಾವದಿಂದಲೇ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತು ಆಟೋ LPG ಯನ್ನು ಹಾಕಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇದು ನನ್ನ ಎಡಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಲ್ಲಿಂದ ಗಿರಿನಗರದವರೆಗೂ ಕೂಡ ಕ್ಯೂ ನಿಂತಿದೆ ಅನ್ನುವಂತ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಚಾಲಕರು ಹೇಳ್ತಾ ಇರುವಂತದ್ದು. ಇದು ಎಡಭಾಗದ ದೃಶ್ಯ ಆದ್ರೆ ನನ್ನ ಬಲಭಾಗದ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಬಲಭಾಗದಲ್ಲಿ ಅಂದ್ರೆ ಸೀತಾ ಸರ್ಕಲ್ ನಿಂದ ಹೊಸಕೆರೆಹಳ್ಳಿವರೆಗೂ ಕೂಡ ಈಗಾಗಲೇ ಸರತಿ ಸಾಲು ನಿಂತಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಬೆಳಗಿನಿಂದಲೇ ಆಟೋ LPG ಯನ್ನು ಹಾಕಿಸ್ಕೊಳ್ಳಿಕ್ಕೆ ಮುಂದಾಗ್ತಿರುವಂತದ್ದು. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗ ಮತ್ತೆ ಎಡಭಾಗ ಅಂದ್ರೆ ಸೀತಾ ಸರ್ಕಲ್ ನಿಂದ ಡಬಲ್ ಕ್ಯೂ ನಿಂತಿರುವಂತದ್ದು. ಈಗಾಗಲೇ ಕೂಡ ಆಟೋ LPG ಯನ್ನು ಹಾಕಿಸ್ಕೊಳ್ಳಿಕ್ಕೆ ನಾನು ಈ ಬಗೆಗೆ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಎಷ್ಟೊತ್ತಿಗೆ ಬಂದ್ರು, ಎಲ್ಲಿಂದ ಬಂದಿದ್ದಾರೆ ಅಂತೇಳಿ. ಸರ್, ತಾವು ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿಂದ ಬಂದಿದ್ದೀರಾ ಸರ್? ಸರ್, ನಾವು ಹೊಸಕೆರೆಹಳ್ಳಿ ಕ್ರಾಸ್ ಇಂದ ಬಂದಿರೋದು. 5 ಗಂಟೆಗೆ ಬಂದು ನಿಂತಿರೋದು ಗಾಡಿಗೆ. ಇಲ್ಲಿ ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಸರ್. ಎಷ್ಟು ಗಾಡಿ ಇದೆ ಮತ್ತೆ ಎಲ್ಲಿವರೆಗೂ ನಿಂತಿದೆ ಸರ್ ಕ್ಯೂ? 300-400 ಗಾಡಿ ಗಂಟೆ ಇದೆ ಸರ್. 400-500 ಗಾಡಿ. ಈ ಕಡೆ ಒಂದು 400 ಗಾಡಿ ಇದೆ, ಆ ಕಡೆ ಒಂದು 400 ಗಾಡಿ ಇದೆ ಸರ್. ಈಗ ಎಲ್ಲೆಲ್ಲಿ ಹೋಗಿದ್ರಿ ಸರ್? ಎಲ್ಲ ಕಡೆ ಸಿಗ್ತಾ ಇದೆಯಾ ಇಲ್ಲ ಏನ್ ಕತೆ ಅಂತ? ಸಿಗ್ತಾ ಇದ್ರು ಒಂದೊಂದ್ ಕಡೆ ರೇಟ್ಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಎಲ್ಲಿ ಕಡಿಮೆ ಇದೆ ಅಲ್ಲಿ ಬಂದು ಹಾಕಿಸ್ಕೊತಾ ಇದೀವಿ. ಈಗ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚೆ 55 ರೂಪಾಯಿ ಇದ್ದಂತಹ 1 ಲೀಟರ್ LPG ಈಗ ಎಲ್ಲಿವರೆಗೂ ತಲುಪಿದೆ ನಿಮಗೆ ಗೊತ್ತಿರುತ್ತೆ? ಎಲ್ಲಿವರೆಗೂ ಎಲ್ಲಿವರೆಗೂ ತಲುಪಿದೆ ಅಂತ? 110-120 ರೂಪಾಯಿ ಗಂಟ ತಲುಪಿದೆ ಸರ್. ಇಲ್ಲಿ ಇವಾಗ ಈ ಬಂಕಲ್ಲಿ 90 ರೂಪಾಯಿ. ಬೇರೆ ಕಡೆ ಎಲ್ಲ ಹೋದ್ರೆ 105, 110, 120 ಹಿಂಗೆ. ಈಗ 55 ರೂಪಾಯಿ ಇದ್ದದನ್ನ 120 ರೂಪಾಯಿ ಏರಿಕೆ ಮಾಡಿ ಅದನ್ನ ನೀವು ಹಾಕಿಸ್ಕೊಂಡು ಪ್ರಯಾಣಿಕರಿಂದ ಬಾಡಿಗೆಯನ್ನ ತೆಗೆದುಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಾವು ಇಲ್ಲೇನೆ ಮಧ್ಯಾಹ್ನ ಗಂಟ ಇಲ್ಲೇ ಆಗೋದಿದೆ. ಇನ್ ಮಧ್ಯಾಹ್ನ ಮೇಲೆ ಹೋಗಿ ನಾವ್ ಏನ್ ದುಡಿಯೋದು, ಏನ್ ಮಾಡೋದು, ಇದ್ ಮಾಡೋದು ಸರ್. ರೇಟ್ಗಳು ಬೇರೆ ಈ ತರ ಒಂದೊಂದ್ ಬಂಕಲ್ ಒಂದೊಂದ್ ರೇಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತಿರೋ ರೇಟ್ ನ ಸರಿಯಾದಂತಹ ರೀತಿಯಲ್ಲಿ ಒಂದೇ ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಇರ್ಲಿ ಅನ್ನೋ ಒಂದು ಮನವಿನ ಏನಾದ್ರು ಮಾಡ್ತೀರಾ ಅಂತ? ಸರ್, ಅದನ್ನ ಹೇಳಕ್ ಹೋದ್ರೆ ಹೋಗಿ ಕೇಂದ್ರ ಸರ್ಕಾರದವ್ರನ್ನ ಕೇಳಿ, ಮೋದಿನ ಕೇಳಿ ಅಂತ ಹೇಳ್ತಾರೆ. ಅವ್ರ ಜವಾಬ್ದಾರಿತರ CM ಆಗಿ ಇದಾಗಿ DCM ಆಗಿ ಹೋಗ್ಬಿಟ್ಟು ಮೋದಿ ಅವ್ರನ್ನ ಕೇಳಿ. ನಾವು ಮೋದಿ ಅವ್ರನ್ನ ಕೇಳಂಗಿದ್ರೆ ಇವ್ರನ್ನ ಯಾಕೆ ಸರ್ ನಾವು ಗೆಲ್ಲಿಸ್ಬೇಕಾಗಿತ್ತು? ಇವ್ರನ್ನ ಯಾಕೆ ನಾವು ಇದ್ ಮಾಡ್ಬೇಕಾಗಿತ್ತು? ಇವ್ರು ಕೇಳ್ಬೇಕು, ಇವ್ರು ನಮ್ ಸಮಸ್ಯೆ ಆಲಿಸ್ಬೇಕು. ಇವ್ರ ತಾನೇ ನಾವು ಗೆಲ್ಸಿರೋದು. ಅದ್ ಬಿಟ್ಬಿಟ್ಟು ಇವ್ರು ಹೋಗ ಮೋದಿ ಅವ್ರನ್ನ ಕೇಳಿ ಅಂದ್ರೆ ಯಾವ ರೀತಿ ಇದು? ಮತ್ತೊಬ್ರು ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವ್ ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿವರೆಗೂ ಇದೆ ಕ್ಯೂ, ತಾವ್ ಎಲ್ಲಿಂದ ಬಂದಿದ್ದೀರಾ? ಸರ್, ನಂದಿರೋದು ಸುಂಕದಕಟ್ಟೆ. ನಾನು ಬಂದು ಆ ಸೈಡಲ್ಲೂ ಸಿಗ್ತಾನೂ ಇಲ್ಲ ಅಷ್ಟೊಂದು. ಇವಾಗ ನಾನು ಈ ಸೈಡಿಗೆ ಬಂದು ಇವಾಗ ಬೆಳಗ್ಗೆ 6 ಗಂಟೆಲಿ ಬಂದು ನಿಂತಿರೋದು ನಾನು ಕ್ಯೂ ಅಲ್ಲಿ. ನನಗಿಂತ ಮುಂಚೆನೇ ಒಂದು ಹೆಚ್ಚು ಕಡಿಮೆ ಒಂದು 300-350 ಗಾಡಿ ಇತ್ತು. ಈಗ ಇನ್ನೂ ಫುಲ್ ಜಾಸ್ತಿ ಆಗಿದೆ. ನನ್ನ ಹಿಂದೆ ಕಡೆನೂ ಒಂದು 300 ಗಾಡಿ ಇದಾವೆ. ತಾವ್ ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲ ಕಡೆ ಸಿಗ್ತಾ ಇದೆಯಾ ಸ್ಟಾಕು ಅಂತ? ಸರ್, ಎಲ್ಲ ಕಡೆನೂ ಸಿಗ್ತಾ ಇಲ್ಲ. ಸಿಗ್ತಾ ಇರೋದು ಬರೀ 2 ಬಂಕ್ಗಳಲ್ಲಿ, ಒಂದು ಪ್ರೊಫೈಲು ಮತ್ತೆ ಇನ್ನೊಂದು ಇಂಡಿಯನ್ ಆಯಿಲು. ಅದನ್ನ ಬಿಟ್ಟು ಬೇರೆ ಬಂಕ್ಗಳಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ 120 ರೂಪಾಯಿ, 135 ರೂಪಾಯಿ ಈ ತರ ಇದೆ ರೇಟ್ಗಳು. ಈ ಬಂಕ್ಗೂ ಆ ಬಂಕ್ಗೂ 30 ರೂಪಾಯಿ 35 ರೂಪಾಯಿ ಡಿಫ್ರೆನ್ಸ್ ಇದೆ. ಮೀಡಿಯಾದವರು ಬಂದು ಈ ತರ ಸಮಸ್ಯೆ ಆಲಿಸಿ ಎಲ್ಲ ನೀವು ಕೇಳ್ತಾ ಇದ್ರ. ಅದೇ ತರ ಯಾವ ಪ್ರತಿನಿಧಿನೂ ಬಂದು ಯಾವನು ಕೇಳಿಲ್ಲ ಸರ್. ಇಲ್ಲಿ ಮೀಡಿಯಾದವ್ರು ಬಂದು ಕೇಳ್ತಾ ಇದ್ರೆ ನಮ್ ಕಷ್ಟ ಏನು ಎತ್ತ ಅಂತ. ಅವ್ರುಗಳು ಯಾರು ಬಂದು ಯಾರು ಏನು ಅಂತ ಕೇಳ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಏನ್ ಪರಿಸ್ಥಿತಿ ನಿಮ್ಮ ಅಂತ ಜನಗಳನ್ನ ಯಾರು ಬಂದು ಕೇಳ್ತಾ ಇಲ್ಲ ಅವರು. ಮತ್ತೊಬ್ರು ಚಾಲಕರು ಕೂಡ ಇದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಓಕೆ, ಅಂದ್ರೆ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತೇಳಿ. ಸರ್, ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿಂದ ಬಂದಿದ್ದೀರಾ? ನಾನು ಇಲ್ಲೇ ಸೀತಾ ಸರ್ಕಲ್ನಿಂದಾನೆ. ಸ್ವಲ್ಪ ಲೇಟ್ ಆಗ್ತಾ ಇದೆ. ಈಗ 1 ಅವರ್ ಟಿಫನ್ಗೆ ಹೋಗಿದ್ರು. ಓಕೆ ಸರ್, ಥ್ಯಾಂಕ್ ಯು. ಅಂದ್ರೆ ಇವಿಷ್ಟು ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಬೆಳಗ್ಗಿನಿಂದಲೇ ನಾವು ಸರತಿ ಸಾಲಿನಲ್ಲಿ ನಿಂತು LPG ಯನ್ನು ಹಾಕಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೀವಿ. ಆದ್ರೆ ಒಂದೊಂದು ಬಂಕಲ್ಲಿ ಒಂದೊಂದು ತರವಾದಂತಹ ರೇಟ್. ಅಂದ್ರೆ ಯುದ್ಧ ಆರಂಭಕ್ಕೂ ಮುನ್ನ 55 ರೂಪಾಯಿ ಇದ್ದಂತಹ ದರ ಈಗ 120 ರೂಪಾಯಿವರೆಗೂ ಕೂಡ ಏರಿಕೆ ಆಗಿರುವಂತದ್ದು. ಅದು ಎಲ್ಲಾ ಬಂಕ್ಗಳಲ್ಲಿ ಸಿಗ್ತಾ ಇಲ್ಲ, ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಸಿಗ್ತಾ ಇದೆ ಅನ್ನೋಂಥ ಒಂದು ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.